ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ನಾನು ಒಂದು ಸಿನಿಮಾ ನೋಡ್ಕೊಂಬಂದೆ, ರೂಪಾ ಅಯ್ಯರ್ ಮ್ಯಾಮ್ದು. ಸೊ ನನಗೆ ನಿಜವಾಗ್ಲೂ ಮಾತು ಬರ್ತಾ ಇಲ್ಲ. ಇಡೀ ಸಿನಿಮಾ ಫುಲ್ಲು ನನಗೆ ಒಂದು ಅಲ್ಲಲ್ಲಿ ನನಗೆ ಅಳು ಬರ್ತಾಯಿತ್ತು, ಒಂದು ಫುಲ್ಲು ಗೂಸ್ ಬಂಪ್ಸ್ ನನಗೆ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ ನಮ್ಮ ಇತಿಹಾಸದಲ್ಲಿ ಏನಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಇವಾಗ ನೋಡಿದ್ರೆ ಅಷ್ಟೇ ನಮಗೆ ಗೊತ್ತಾಗೋದು. ಯಾರಾದರೂ ಹೇಳಿದರೆ ಇಲ್ಲ ಸ್ಕೂಲಲ್ಲಿ ನಾವು ಟೀಚರ್ ಪಾಠ ಮಾಡಿದ್ರೆ ಮಾತ್ರ ನಮಗೆ ಹಿಂದೆ ಗೊತ್ತಿರುತ್ತೆ. ಬಟ್ ಇವಾಗ ನೋಡಿದಂತಹ ಸಿನಿಮಾ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರಲ್ವಾ, ತುಂಬ ಜನ ಕಷ್ಟಪಟ್ಟಿದ್ದಾರೆ. ಆದರೆ ನಮಗೆ ಗೊತ್ತಿರಲಿಲ್ಲ ನೀರಾ ಆರ್ಯ ಅವರು ಕೂಡ ನಮಗೆ ಸಪೋರ್ಟ್ ಇಷ್ಟೊಂದು ಮಾಡಿರ್ತಾರೆ ಇಂಡಿಯನ್ ಆರ್ಮಿ ಜೊತೆ ಸೇರಿಕೊಂಡು ಅಂತ ಹೇಳಿ. ಸೊ ಈ ಸಿನಿಮಾ ಹೇಗಂದರೆ ಹೆಣ್ಣು ಮಕ್ಕಳಿಗೆ ನಮಗೆಲ್ಲಾದರೂ ಒಂಚೂರು ಫ್ರೀಡಮ್ ಸಿಕ್ಕಿದ್ರೆ ಸಾಕು, ಏನು ಬೇಕಾದರೂ ಸಾಧನೆ ಮಾಡಬಲ್ಲರು ಅಂತ ಹೇಳ್ತಿದ್ರು. ಅದನ್ನು ರೂಪಾ ಅಯ್ಯರ್ ಮ್ಯಾಮ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಅವ್ರ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಅಪೂರ್ವ ಸಿನಿಮಾದಿಂದನೂ ನೋಡ್ಕೊಂಡು ಬಂದಿದ್ದೀನಿ, ಇಲ್ಲಿವರೆಗೂ ಅಷ್ಟೇ ಅವರ ನಿರ್ದೇಶನ ಮಾಡಿರುವಂಥ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರೇ ಏನೋ ಅನ್ನೋ ಥರ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾ ನೋಡಿದರೆ ಎಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿ ಆಗುತ್ತೆ. ಆಮೇಲೆ ಇಡೀ ಸಿನಿಮಾ ದೇಶ ಪ್ರೇಮನ ಎತ್ತಿ ತೋರಿಸುತ್ತೆ. ಈ ಸಿನಿಮಾ ಮೈ ಜುಮ್ಮಂತ ಹೆಣ್ಣು ಮಕ್ಕಳಿಗೆ, ಅಂದರೆ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಬರೋ ಹಾಗಿರಲಿಲ್ಲ. ಆ ಟೈಮಲ್ಲೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೋಸ್ಕರ ಇಷ್ಟು ಜನ ಹೋರಾಡಿದ್ದಾರೆ. ಸೊ ನಿಜವಾಗ್ಲೂ ಈ ಥರ ಸಿನಿಮಾಗಳು ಬರಬೇಕು, ಈ ಥರ ಸಿನಿಮಾಗಳು ಎಲ್ಲರಿಗೂ ಮಾದರಿ ಆಗಿರಬೇಕು. ಆಮೇಲೆ ಈ ಥರ ಸಿನಿಮಾಗಳು ಬಂದಾಗಲೇ ಒಬ್ಬ ಲೇಡಿ ಡೈರೆಕ್ಟರು, ಏಕೆಂದರೆ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಈ ಸಿನಿಮಾ ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗಬೇಕು. ಸೊ ನನಗೆ ನಿಜವಾಗ್ಲೂ ಮೈ ಜುಮ್ ಅಂತ ಇಡೀ ಸಿನಿಮಾ ನೋಡಿದಾಗ. ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲರಿಗೂ ಗೊತ್ತು. ಸೊ ಅವ್ರ ಜೊತೆ ಕೆಲಸ ಮಾಡಿದಂತಹ ನೀರಾ ಆರ್ಯ ಅವರವರ ಆತ್ಮಕಥೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾ ಎಲ್ಲರಿಗೂ ತಲುಪಬೇಕು. ಸೊ ರೂಪಾ ಅಯ್ಯರ್ ಮ್ಯಾಮ್ ಒಳ್ಳೇದಾಗಲಿ. ಹಾಗೆ ಇಡೀ ಸಿನಿಮಾ ನೋಡಿದಾಗ ಮ್ಯೂಸಿಕ್ಕು ಒಂದು ನಮಗೆ ಡಿಫ್ರೆಂಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಗೌತಮ್ ಶ್ರೀವಾಸ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಒಂದೇ ಭಾಗ ನನಗೆ ಇನ್ಸ್ಪೈರ್ ಮಾಡ್ಕೊಂತ ಸೀನು, ಲಾಸ್ಟ್ ಸೀನು ತುಂಬಾ ಇನ್ಸ್ಪೈರ್ ಮಾಡ್ತು ನನಗೆ. ಯಾಕೆಂದರೆ ಆ ಸೀನು ಬಂದಾಗ ಇಡೀ ಥಿಯೇಟರ್ ಕೂಡ ತುಂಬಾ ಸ್ಲೋ ಆಗುತ್ತೆ. ಆಮೇಲೆ ಇಂಟರ್ವಲ್ ಪಾರ್ಟ್ ಕೂಡ ಅಷ್ಟೇ. ಒಂದು ಹುಡುಗಿ ದೇಶಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದರೂ ಮಾಡಬಲ್ಲವಳು ಅವಳು. ಅಂದರೆ ಆ ಒಂದು ಫ್ರೀಡಮ್ ಸಿಕ್ಕಿದಾಗ ನಿಜವಾಗ್ಲೂ ನಂಗೆ ಇಲ್ಲಿ ನಿಂತ್ಕೊಂಡು ನಂಗೆ ಇಲ್ಲೇ ಗೂಸ್ಬಂಪ್ಸ್ ಬರ್ತಾ ಇದೆ. ಸೊ ಈ ಥರ ಸಿನಿಮಾಗಳು ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.